ಅಮ್ಮ ನೈನಿ, ನೀನ್ ಯಾಕಮ್ಮ ಇಲ್ಲಿ ಬಂದಿದ್ದೀಯಾ? ಏನ್ ಮಾಡ್ಲಿ ತಾತ, ನಂದ್ ಹಾಳ್ ಬಾಯಿ ಅಂತ ಅಮ್ಮ ಯಾವಾಗ್ಲೂ ಬೈತಾಳೆ. ನಾನೆಷ್ಟು ಬೇಡ್ಕೊಂಡ್ರು, ಎಷ್ಟು ಕಷ್ಟ ಹೇಳ್ಕೊಂಡ್ರು ಈ ಅಮ್ಮ ಮಾತ್ರ ಏನು ಮಾತಾಡ್ತಿಲ್ಲ. ಯಾಕ್ ತಾತ? ಇವಳಿಗೂ ನಾನ್ ಬೇಡವಾಗ್ಬಿಟ್ನಾ? ಆ ತಾಯಿ ಅಂಶ ಕಣಮ್ಮ ನೀನು. ನೀನ್ ಯಾಕಮ್ಮ ಅವಳಿಗೆ ಇಷ್ಟ ಆಗಲ್ಲ? ನೀನ್ ಮಾತ್ರ ಹೀಗೆ ಹೇಳ್ತೀಯ ತಾತ. ಊರ್ನವರೆಲ್ಲ ನನ್ನನ್ನ ಅನಿಷ್ಟದವಳು ಅಂತಾರೆ. ಇಲ್ಲಮ್ಮ, ಈಗಲೂ ಹಾಗೆ ಅಂತಾರಮ್ಮ. ಅವ್ರ ಕಣ್ಣಿಗೆ ಕಾಣಿಸ್ದೆ ಇಲ್ಲಿಂದ ಹೊರಟು ಹೋಗು. ನಿನ್ ಗೆಜ್ಜೆ ಶಬ್ದ ಕೇಳಿಸ್ದಂಗೆ ನಾನು ಗಂಟೆ ಬಾರಿಸ್ತೀನಿ. ನಿನ್ ಬಳೆ ಶಬ್ದ ಕೇಳಿದಂಗೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅಂತ ನಾನು ಶ್ಲೋಕ ಹೇಳ್ತಿಲ್ಲಮ್ಮ. ನನ್ನ ಬಂಗಾರದ ಕೂಸಲ್ವಾ, ಈ ತಾತನ್ ಮಾತು ಕೇಳಿ ಹಿಂದಿನ ಬಾಗಿಲಿಂದ ಹೊರಟು ಹೋಗಮ್ಮ. ನನ್ ಮಾತು ಕೇಳಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ ಅಲ್ವಾ ತಾತ? ನೀನ್ ಮಾಡಿಲ್ಲ ತಾಯಿ, ಆದ್ರೆ ಹೊರಗಿರೋ ಜನಗಳ ಕೋಪಕ್ಕೆ, ಅಸಹನೆಗೆ ನೀನ್ ಬಲಿಯಾಗ್ತೀಯ ತಾಯಿ. ಜಮೀನ್ದಾರ್ ಹೆಂಡತಿ ಕಾಂತಮ್ಮ ಹೊರಗಡೆನೆ ಇದಾರಮ್ಮ. ನೀನ್ ಇಲ್ಲಿದ್ದೀಯ ಅಂತ ಆ ಗೌಡ್ತಿ ಇಲ್ಲ ಸಲದ್ ಹೇಳಿ ಏನ್ ಮಾಡ್ತಾಳೋ ಅಂತ ನೆನ್ಸ್ಕೊಂಡ್ರೆ ನನಗೆ ಭಯ ಆಗತ್ತಮ್ಮ. ನೀನ್ ಇಲ್ಲಿಂದ ತಪ್ಸ್ಕೊಂಡು ಹೋದ್ರೇನೆ ಆಗೋ ಅವಮಾನನ ತಡಿಬಹುದಮ್ಮ. ನಡಿಯಮ್ಮ, ನನ್ ಜಾಣ್ ಕೂಸಲ್ವ ನೀನು, ನನ್ ಮಾತ್ ಕೇಳಮ್ಮ. ರೀ ಶಾಸ್ತ್ರಿಗಳೇ, ಒಳಗಡೆ ಹೋಗಿ ಇಷ್ಟೊತ್ತಾದ್ರೂ ಬಾಗಿಲು ತೆಗಿತಿಲ್ಲ ಯಾಕೆ? ಒಳಗಡೆ ಅನಿಷ್ಟ ಮುಖದೊಳೇನಾದ್ರೂ ಇದ್ದಾಳ? ರೀ, ನಿಮ್ಮನ್ನೇ ಶಾಸ್ತ್ರಿಗಳೇ, ಒಳಗಡೆ ಯಾರಿದ್ದಾರೆ? ನೀವೇ ಆಚೆ ಬರ್ತಾರ, ಇಲ್ಲ ನಾನೇ ಒಳಗಡೆ ಬರ್ಲಾ? ಇದೊಂದ್ಸಲ ಆದ್ರೂ ನನ್ ಮಾತ್ ಕೇಳಮ್ಮ. ನನ್ ತಾಯಿ ಅಲ್ವಾ ನೀನು? ಅಮ್ಮ, ನನ್ನ ಅರ್ಥ ಮಾಡ್ಕೊಳಮ್ಮ. ಒಳ್ಳೆ ಮಾತಲ್ಲಿ ನೀವ್ ಆಚೆ ಬರ್ಲಿಲ್ಲ ಅಂದ್ರೆ ಈ ಊರ್ನವರೆಲ್ಲ ಯಾರು ಯಾವ್ನವ್ರಿಗೆ ಪೂಜೆನೆ ಮಾಡಲ್ಲ. ಈ ಗುಡಿ ಮೆಟ್ಲು ಕೂಡ ಯಾರು ತುಳಿಯಲ್ಲ. ನಿಮ್ಮಿಂದ ಅವ್ನವ್ರ ಪೂಜೆನೆ ನಿಂತು ಹೋಗುತ್ತೆ. ನಿಮಗ ಅರ್ಥ ಆಗ್ತಾ ಇದೆಯಾ ಇಲ್ವಾ? ಹಾಗಾಗ್ಬಾರ್ದು ಅಮ್ಮ. ನನ್ ಮಾತ್ ಕೇಳಮ್ಮ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಅಮ್ಮ ವಿಶಾಲಾಕ್ಷಿ, ನನ್ನ ಮೊಮ್ಮಗಳನ್ನ ನೀನೇ ಕಾಪಾಡ್ಬೇಕು ತಾಯಿ. ನೀನೊಂದ್ ದಾರಿ ತೋರ್ಸ್ಲೇಬೇಕಮ್ಮ. ಅಮ್ಮ, ನನ್ ಮಾತ್ ಕೇಳಮ್ಮ, ಹೊರಟು ಹೋಗು. ನಿನ್ ಮೊಮ್ಮಗಳು ಒಳಗಡೆನೆ ಇದ್ದಾಳೆ ಅಂತ ನನಗೆ ಗೊತ್ತು. ಬಂದ್ರೆ ಹೋಗೋಣ. ಅಮ್ಮ ನೈನಿ, ಅವ್ರು ಬಂದೇ ಬಿಟ್ರು. ಇಲ್ಲಿಂದ ಹೊರಟು ಹೋಗಮ್ಮ, ಹೊರಟು ಹೋಗು. ಇಲ್ಲಿಂದ ಅಮ್ಮನವ್ರ ಕುಂಕುಮ ಕೂಡ ತಗೊಂಡ್ ಹೋಗಲ್ಲ ತಾತ, ಭಯ ಪಡ್ಬೇಡ. ಬಾಯಿ ಮುಚ್ಚೋ ಜನರ ಮುಂದೆನೆ ಗುಡಿ ಬಾಗ್ಲು ತೆಗಿತೀನಿ. ನನ್ನಿಂದ ಅಮ್ಮನವ್ರ ಪೂಜೆ ನಿಲ್ಬಾರ್ದು, ನಿನಗೆ ಕೆಟ್ಟ ಹೆಸರು ಬರಬಾರ್ದು. ಅಮ್ಮ, ಅವ್ರು ಏನಂದ್ರು ನಾನು ಅನ್ನಿಸ್ಕೋತೀನಿ. ಅಮ್ಮ, ನೈನಿ, ನೈನಿ ಬೇಡ. ನೈನಿ, ಅಮ್ನೋರ್ ಅಂದ್ಕೊಂಡ್ವಿ,
ಬಂದಿದ್ದು ದೃಷ್ಟಿಗೊಂಬೆನಾ? ಕ್ಷಮಿಸಿ ತಾಯಿ, ನನ್ನ ಮೊಮ್ಮಗಳು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಕ್ ಬಂದಿದ್ಲು. ಊರ್ ಹಿಡ್ದಿರೋ ಶನಿ ಅನ್ಕೊಂಡಿರೋ ಇವಳನ್ನ ಗುಡಿ ಹತ್ರ ಕೂಡ ಬಿಟ್ಕೊಳಲ್ಲ. ಅಂಥದ್ರಲ್ಲಿ ದೇವಿ ದರ್ಶನ ಹೆಂಗ್ ಮಾಡ್ತಾಳೆ ಶಂಕರ್ ಶಾಸ್ತ್ರಿ? ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ನಮ್ಮ ತಾತನ್ ಏನು ಅನ್ಬೇಡಿ. ನೀನು ಗುಡಿ ಹತ್ರ ಬರೋದೇ ತಪ್ಪೇ. ಅಮ್ಮ, ಇದು ಒಂದ್ಸಲಿ ಕ್ಷಮಿಸ್ಬಿಡಮ್ಮ. ನನ್ ಮಾತ್ ಕೇಳಮ್ಮ ಅಮ್ಮ. ಏಯ್, ಮುಚ್ಚೆ ಬಾಯಿ. ಊರಿಗೆ ಹಿಡಿದಿರೋ ದರಿದ್ರನ ತೊಳೆದು ಬಿಸಾಕ್ಬೇಕೆ ಹೊರತು ಪಾಪ ಅಂತ ಕರುಣೆ ತೋರಿಸ್ಬಾರ್ದು. ಇಂಥವ್ರು ಗುಡಿಗೆ ಬರೋದು ಪಾಪನೇ. ಮೊದ್ಲು ಗುಡಿನ ಶುದ್ಧ ಮಾಡಿ. ನನ್ನ ನೋವನ್ನ ಅಮ್ಮನವ್ರಿಗೆ ಹೇಳ್ಕೊಳ್ಳೋಣ ಅಂತ ಬಂದೆ. ಏಯ್, ಅಷ್ಟಕ್ಕೂ ನೀನ್ ಗುಡಿ ಒಳಗಡೆ ಹೆಂಗೆ ನುಗ್ದೆ? ಹಾ, ಏನ್ ತಗೊಂಡ್ ಹೋಗಕ್ ಬಂದೆ? ಏನು ತಗೊಂಡು ಹೋಗ್ತಿಲ್ಲ ಅಮ್ಮ. ಶಂಕರ್ ಶಾಸ್ತ್ರಿ, ಅಮ್ಮ, ಅವಳು ಮಾತಾಡಿದ್ರೇನೆ ನನಗಿಷ್ಟ ಆಗ್ತಾ ಇಲ್ಲ. ಅಂಥವಳು ಮಾತು ಬೆಳೆಸ್ತಿದ್ರೆ ನನಗಂತೂ ಗುಡ್ದೋಗ್ತಾ ಇದೆ. ತೊಳ್ಗಕ್ ಹೇಳು. ಹ, ಹಾಗೆ ಆಗ್ಲಿ. ನೀನೀಗ ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ, ಮೊದ್ಲಿನಿಂದ ಹೊರಡು. ಎಲ್ಲಿಗೆ ಹೋಗ್ತಾಳ್ರಿ? ಹಾ, ಗುಡಿ ಮೈಲ್ಗೆ ಮಾಡಿದಾಳೆ. ಹಿಂಗೆ ಊರ್ಗ್ ಹೋಗಿ ಊರ್ನೆಲ್ಲ ಮೈಲ್ಗೆ ಮಾಡ್ತಾಳೆ. ಹೋಗಿ ಯಾವ್ದಾದ್ರು ಕೆರೆಲ್ ಬಿದ್ದು ಸಾಯಕ್ ಹೇಳಿ. ಮೊದ್ಲು ಗುಡಿನ ಶುದ್ಧಿ ಮಾಡ್ಬೇಕಲ್ಲ ಶಾಸ್ತ್ರಿಗಳೇ. ನಾನ್ ಮಾಡ್ತೀನಿ. ನೀನ್ ಇಲ್ಲಿವರೆಗೂ ಮಾಡಿದ್ದೆ ಸಾಕಮ್ಮ ತಾಯಿ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಿನ್ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಬೇಡ ಬೇಡ, ನಾನೇ ಶುದ್ಧ ಮಾಡ್ತೀನಿ. ನನ್ ಮೊಮ್ಮಗಳನ್ನ ಬಿಟ್ಬಿಡಿ ತಾಯಿ. ಅಮ್ಮ ನೈನಿ, ಹೊರಟು ಹೋಗಮ್ಮ. ಹಾಗಲ್ಲ, ನೀನ್ ನದಿಗೆ ಎಷ್ಟ್ ಸಲ ಅಂತ ಹೋಗ್ ಬರ್ತೀಯ, ಎಷ್ಟು ಅಂತ ನೀರ್ ಹೊಡ್ತೀಯ ತಾತ. ನೀನ್ ಹೋಗಮ್ಮ ಮೊದ್ಲು. ನಾನ್ ನೀರ್ ಹೊರ್ತೀನೋ ಇಲ್ಲ ಹೆಣ ಹೊರ್ತೀನೋ, ಬೇಗ ಹೊರಟು ಹೋಗು ತಾಯಿ. ಹಾಗಲ್ಲ ತಾತ. ಹೋಗು ಅನ್ನಲ್ಲ. ಅಮ್ಮ, ನನ್ ಮೊಮ್ಮಗಳನ್ನ ಬಿಟ್ಬಿಡಮ್ಮ. ನಮ್ ತಾತಂಗೆ ಅಷ್ಟ್ ನೀರ್ ತರಕ್ ಆಗಲ್ಲಮ್ಮ. ನಿನ್ನಿಂದ ಇಡೀ ಊರೇ ಕಷ್ಟ ಪಡ್ತಾ ಇದೆ, ಅನುಭವಿಸ್ತಾ ಇಲ್ವಾ? ಶಾಸ್ತ್ರಿದು ಗಟ್ಟಿ ಪಿಂಡ ಬಿಡು. ಇಷ್ಟು ಬೇಗ ಆ ಪಿಂಡದ ಮೇಲೆ ಕಾಗೆಗಳೇನು ಕೂರಲ್ಲ. ಹಾಗೆಲ್ಲ ಅನ್ಬೇಡಿಮ್ಮ. ಅನ್ನೋದೇನೆ? ಹಾ, ನಿನ್ ಜೊತೆ ಇಷ್ಟೊತ್ತು ಮಾತಾಡಿದೆ ಹೆಚ್ಚು. ಹಿಡ್ಕೋ ಇದನ್ನ. ಅಮ್ಮ. ನಿನ್ನ ಅಯ್ಯೋ, ಅಮ್ಮ. ನನ್ ಮೊಮ್ಮಗಳು ನೋಡಿ. ಬಿಡಮ್ಮ. ಅಮ್ಮ, ಏನು ಮುಖ ನೀನ್ ಕೈ ನೋಡಿ ಮುಗಿದ್ರಮ್ಮ. ಆಚೆ? ನನ್ ಮೊಮ್ಮಗಳು ಅಮ್ಮ. ಬಿಡಮ್ಮ. ಅವಳಿಗೇನು ಮಾಡಬೇಡ. ಕೈ ಮುಗಿದ್ರಮ್ಮ. ಅಮ್ಮ, 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 ಹೋಗೆ. ಅಮ್ಮ, ನೈನಿ, ನೈನಿ. ಏಯ್, ನಿಮ್ಮಮ್ಮನಿಗೂ ಹೇಳಿದೀನಿ, ತಿರ್ಗಾ ನಿನಗೂ ಹೇಳ್ತಾ ಇದೀನಿ. ನನ್ನ ಮಗಳ ಮದುವೆ ಆಗೋವರೆಗೂ ನಿನ್ ನೆರಳು ನನ್ನ ಮನೆ ಮೇಲೆ ಮಾತ್ರ ಅಲ್ಲ, ಈ ಊರ್ ಮೇಲೆ ಬಿದ್ರು ನಿನ್ ಕುಟುಂಬಕ್ಕೆ ತಿನ್ನೋ ಕನ್ನ ಕುಡಿಯೋಕ್ ನೀರು ಕೂಡ ಸಿಗದಂಗ್ ಮಾಡ್ಬಿಡ್ತೀನಿ. ಏಯ್, ಮರ್ಯಾದೆಯಿಂದ ಹೇಳ್ತಾ ಇದೀನಿ, ತೊಲಗೆ ಆಚೆ. ಸ್ವಾಮಿ ಶಂಕರ್ ಶಾಸ್ತ್ರಿ, ಮೊಮ್ಮಗಳ ಮೇಲೆ ಪ್ರೀತಿ ಸುರಿದಿದ್ ಸಾಕು. ಗುಡಿನ ಶುದ್ಧಿ ಮಾಡಿ ಪೂಜೆ ಮಾಡಿದ್ರೆ ಸೀರೆ ಕೊಟ್ಟು ಶಾಸ್ತ್ರ ಮುಗಿಸ್ಕೊಂಡು ಹೋಗ್ತೀವಿ. ನಮಗ್ ಮಾಡಕ್ ಬೇಜಾನ್ ಕೆಲ್ಸ ಇದೆ, ಬೇಗ ಬನ್ನಿ. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ನಡಿ. ಏಯ್, ಇನ್ನು ಏನೇ ಅಲ್ಲೇ ನೋಡ್ತಿದ್ಯಾ? ಬಾ.
ರೆಸ್ಟ್ ಮಾಡದೆ ಏನ್ ಯೋಚನೆ ಮಾಡ್ತಾ ಇದ್ಯಾ ಜಗ್ಗು? ನಿನ್ನೆ ಗುಡಿ ಹತ್ರ ವಿಶಾಲ್ಗೆ ಸ್ವಲ್ಪದರಲ್ಲೇ ಅಪಾಯ ತಪ್ಪಿತು. 6ನೇ ವಯಸ್ಸಲ್ಲಿ ಇದ್ದಾಗ ಅವನು ಉಳಿಸಿರೋ ಸ್ವರೂಪಾನಂದನ್ನ ಮತ್ತೆ ಭೇಟಿಯಾಗೋಣ ಅನ್ಕೊಂಡಿದ್ದೀನಿ. ಒಳ್ಳೆ ಯೋಚನೆನೆ. ಮತ್ತೆ ಇದೇ ರೀತಿ ಏನಾದ್ರೂ ಅಪಾಯ ಕಾದಿದ್ರೆ ಅದಕ್ಕೆ ಪರಿಹಾರ ತಿಳ್ಕೋಬಹುದು. ನಮ್ಮಿಂದನೇ ಅಪಾಯ ಇದೆ ಅಂತ ಭಾವಂಗ್ ಗೊತ್ತಿಲ್ಲ ಅಕ್ಕ. ನೀನು ಯಮರಾಣಿ, ನಾನು ಯಮ ಪಶು. ಅದೇ ಯಮಪಾಶ ಅಂದೆ. ಅಮ್ಮನೂರ್ ಆಶೀರ್ವಾದದಿಂದ ಹುಟ್ಟಿರೋ ನನ್ ಮಗ ವಿಶಾಲ್ನ ಆ ವಿಶಾಲಾಕ್ಷಿ ತಾಯಿನೇ ಕಾಪಾಡ್ದಾಳ್ರಿ. ಇನ್ಯಾವ್ ಗಂಡಾಂತರನೂ ಬರಲ್ಲ. ಅದಕ್ಕಷ್ಟೇ ಅಲ್ಲ ತಿರುತಮ್ಮ, ಅದ್ರ ಜೊತೆಗೆ ಸ್ವಾಮೀಜಿಗಳಿಗೆ ವಿಶಾಲ್ ಜಾತಕ ತೋರಿಸಿ ಮದುವೆ ಬಗ್ಗೆನೂ ಕೇಳೋಣ ಅಂತ. ಅವನಿಗೆ ಮದುವೆ ಮಾಡಿದ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನಮ್ಮ. ನಾವು ಭಿಕ್ಷೆ ಬಿಡ್ಬೇಕಂತ ಅಪ್ಪ ಅನ್ಕೊಂಡಿದಾರ ಅನ್ಸುತ್ತೆ. ಪ್ರಸಾದ್, ಸ್ವಾಮಿಗಳೆಲ್ಲಿದ್ದಾರೆ? ನಾಳೆನೇ ಭೇಟಿ ಆಗ್ತೀನಿ. ಬೆಟ್ಟದಪುರ ಗುಹೆಯಲ್ಲಿದ್ದಾರೆ, ಹೋಗಿ ನೋಡ್ಕೊಂಡ್ ಬನ್ನಿ. ಅಕ್ಕ, ನಿನ್ ಗಂಡ ಸ್ವಾಮಿಗಳನ್ನ ನೋಡ್ಲೇಬೇಕಂತ ಡಿಸೈಡ್ ಮಾಡ್ದಂಗಿದೆ. ಏನ್ರಿ, ನಾನು ನಿಮ್ ಜೊತೆ ಬರ್ತೇನ್ರಿ. ನನ್ ಮಗನ್ ಜೀವಕ್ಕೇನೂ ಆಗಲ್ಲ, ಅವನ್ ಆರಾಮಾಗಿ ಇರ್ತಾನೆ ಅಂತ ಸ್ವಾಮಿಗಳ ಬಾಯಿಂದ ಕೇಳೋವರ್ಗೂ ಸಮಾಧಾನನೇ ಇರಲ್ಲ ರೀ. ಹಾಗೆ ಆಗ್ಲಿ ತಿರುತಮ್ಮ, ಹೋಗೋಣ. ನೋಡ್ ಜಗ್ಗು, ಸುಮ್ನೆ ಹೋಗ್ ಬರೋದಲ್ಲ. ಸ್ವಾಮಿಗಳ ಕಾಲಿಗೆ ಬಿದ್ದು ಇನ್ಮುಂದೆ ಅಪಾಯ ಆಗ್ದಂಗೆ ಹೋಮ ಏನಾದ್ರೂ ಮಾಡಿಸ್ಬೇಕಾ ಅಂತ ಸರಿಯಾಗಿ ಕೇಳ್ಕೊಂಡ್ ಬಾ. ತಪ್ಪದೆ ಕೇಳ್ತೀನಿ. ಹಾ, ಮುಂದಿನ ಕೆಲಸ ನೋಡೋಣ ಬಾ. ಅವನು ಯಾವಾಗ ಸಾಯ್ತಾನಂತ ಕೇಳೋದ್ ಬಿಟ್ಟು 3 ಗಂಟೆ ಹಾಕ್ಸೋದ್ರ ಬಗ್ಗೆ ಮಾತಾಡ್ತಾರಂತೆ. ತಡಿಯೋದ್ ಬಿಟ್ಟು ಅವ್ರ ಜೊತೆಲಿ ಹೋಗ್ತೀನಿ ಅಂತೀಯಲ್ಲಕ್ಕ. ಬೆಟ್ಟದಲ್ಲಿರೋ ಸ್ವಾಮಿಗೆ ಸ್ವಲ್ಪ ದುಡ್ಡು ಕೊಟ್ಟು ಜಾಟ್ಕನ ತಿರುಗಿಸಿ ಹೇಳಿ ಅಂದ್ರೆ ಸಾಕು, ನಿಮ್ ಭಾವನೆ ವಿಶಾಲ್ನ ಫ್ಲೈಟ್ ಹತ್ತಿಸ್ತಾರೆ. ಅಮೆರಿಕದಲ್ಲಿದ್ರೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ಒಂದು ಸುಳ್ಳನ್ನ ಹೇಳ್ಸಿದ್ರೆ ನಮ್ಮ ಕೈಗೆ ಧೂಳು ಅಂಟಲ್ಲ. ಅಲ್ಲಿ ನೋಡ್ರೆ, ಇವಳೇನು ಈ ಕಡೆ ಬಂದಿದ್ದಾಳೆ. ಬರ್ಲಿ ಇರೇ ನೋಡೋಣ. ನಿಂತ್ಕೋ. ಇಲ್ಲೇನ್ ಮಾಡ್ತಾ ಇದ್ಯಾ? ನೀರಲ್ಲಿ ಮುಳ್ಗಕ್ಕೆ ಕಾಂತಮ್ಮ ಹೇಳಿದ್ರು. ಕಾಂತಮ್ಮನವ್ರು ಹೇಳಿದಾರಂತೆ ಬಿಡೆ. ಮುಳ್ಗಕ್ ಬಂದ್ಲು, ಮುಳ್ಸೋಕೆ ಬಂದ್ಲು. ಕಾಲಿಟ್ ಕಡೆ ಎಲ್ಲ ಅನಿಸ್ತಾನೆ ಅಲ್ವಾ? ನಮ್ ಕಡೆ ಏನ್ ನೋಡ್ತೀಯಾ? ನೀನ್ ದೃಷ್ಟಿ ಬಿದ್ರೆ ನಾವು ನೀರಲ್ಲಿ ಹೀಗೆ ಮುಳುಗೋಗ್ತೀವಿ. 3 ಸಲ ಮುಳುಗಿ ಹೋಗ್ತಾ ಇರು. ಅಮ್ಮ ವಿಶಾಲಾಕ್ಷಿ, ನನ್ ತಾತಂಗೆ ಏನು ಆಗ್ದೇ ಇರೋ ಹಾಗೆ ನೋಡ್ಕೊ. ಇವ್ಳು ಹೀಗೆ ಮುಳುಗೋಗ್ಬಿಟ್ರೆ ಊರ್ಗಿಡ್ದಿರೋ ಅನಿಷ್ಟ ಹೋಗುತ್ತೆ. ಬಂತು ಹೋಗೋ ಕಾಲ, ಹಂಗ್ಯಾಕೆದ್ದೆ? ಗಂಗಮ್ಮ, ನೀರಲ್ಲಿ ಕೆಂಪ್ ಸೀರೆ, ಕೆಂಪ್ ರೇಷ್ಮೆ ಸೀರೆ ಇದೆ. ರೇಷ್ಮೆ ಸೀರೆನಾ? ಹೌದು. ತಮಾಷೆ ಮಾಡ್ತಿದ್ಯಾ? ಯಾರಾದ್ರೂ ರೇಷ್ಮೆ ಸೀರೆ ಬಿಸಾಕ್ತಾರಾ? ನಾನ್ ನಿಜ ಹೇಳ್ತಿರೋದು. ನಾನ್ ನೋಡ್ದೆ, ನೀರಲ್ಲಿ ಕೆಂಪ್ ರೇಷ್ಮೆ ಸೀರೆ ಇದೆ. ಹೋಗ್ ನೋಡ್ರೆ ರೇಷ್ಮೆ ಸೀರೆ ಅಂತೆ 10,000 ಮೇಲಿರುತ್ತೆ. ಸಿಗ್ದೆ ಹೋಗ್ಲಿ, ಆವಾಗಿದೆ ನಿಂಗೆ.
ಏನ್ ನೋಡ್ತಿದ್ಯಾ? ನಾ ಉಟ್ಕೊಂಡ್ರೆ ಕಾಣ್ತಿಲ್ವಾ? ನೆರಿಗೆ ಸರಿಯಾಗಿ ಬಿತ್ತ? ದೊಡ್ಡ ಸೆರಗು ಚೆನ್ನಾಗ್ ಕಾಣತ್ತಾ? ನೋಡಿ ಎಷ್ಟ್ ಚೆನ್ನಾಗ್ ಕಾಣತ್ತೆ. ನೋಡೆ ನೋಡು. ಕಾಣಿಸ್ಲಿಲ್ವಾ? ನಿನ್ನ ಕಿತ್ತೋಗ್ಬೇಕು. ಇಲ್ಲ, ನಾನ್ ನೋಡ್ದೆ. ಕೆಂಪು ರೇಷ್ಮೆ ಸೀರೆಲ್ಲ ನಾನ್ ನೋಡ್ದೆ. ನಾನ್ ನೋಡಿದ್ನಲ್ಲ. ಸಿಗ್ತಾನೆ ಇದ್ರೆ ತಾನೇ ಸಿಗೋದಿಕ್ಕೆ. ಕಂಚಿ ರೇಷ್ಮೆನಾ ಮೈಸೂರು ರೇಷ್ಮೆನಾ? ಇಲ್ಲ, ನಾನ್ ನೋಡ್ದೆ ಗಂಗಮ್ಮ. ಆಗ ಕಾಣಿಸ್ತು, ಈಗ ಕಾಣಿಸ್ಲಿಲ್ಲ ಅಂದ್ರೆ ಅಂದ್ರೆ ಯಾರು ಈ ನೀರಲ್ಲಿ ಯಾರಿಗೂ ಅಪಾಯ ಆಗುತ್ತೆ ಅನ್ಸುತ್ತೆ. ನಿನ್ ಹಾಲ್ ಬಾಯ್ ಮುಚ್ಚಿಲ್ಲ ಅಂದ್ರೆ ತೆಗೆದು ಕೊಡ್ತೀನಿ ನೋಡ್. ಹಾಗೆ ಕೋಪ ಮಾಡ್ಕೋಬೇಡಿ. ಮುಂದೆ ಅಪಾಯ ನಡೆಯೋ ಹಾಗಿದ್ರೆ ನನಗೆ ಮೊದಲೇ ಗೊತ್ತಾಗುತ್ತೆ. ಗಂಗಮ್ಮ, ನಮ್ಮೂರಲ್ಲಿ ಕೆಂಪ್ ರೇಷ್ಮೆ ಸೀರೆ ಯಾರ ಹತ್ರ ಇದೆ? ನಾನೇನ್ 100 ಜನರು ಬಟ್ಟೆಗಳೆಲ್ಲ ಹೋಗಿ ಅಗಸ್ರಾಳ್ ತರ ಕಾಣ್ತಿದ್ದೀನಾ? ಅವ್ರಿಗಾದ್ರೆ ಗೊತ್ತಿರತ್ತೆ ಯಾರ ಮನೇಲಿ ಯಾವ ಬಟ್ಟೆ ಇರುತ್ತೋ ಏನೋ ಅಂತ. ಏಯ್ ಹೋಗೆ ಇಲ್ಲಿಂದ, ಬಾಯಿ ಬಂದಂಗ್ ಮಾತಾಡ್ತಾಳೆ. ಹೋಗೆ. ಇವಳು ಉದ್ಧಾರ ಆಗಲ್ಲ, ನಮ್ಮನ್ ಯಾರನ್ನೂ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇನ್ನು ಸ್ವಲ್ಪ ದೂರ ನಡಿಬೇಕಷ್ಟೆ. ಏನ್ ಪರವಾಗಿಲ್ಲ ರೀ, ನನ್ ಮಗನ್ ಭವಿಷ್ಯಕ್ಕೋಸ್ಕರ ಹಿಮಾಲಯದವರೆಗೂ ನಡಿಬೇಕಂದ್ರೂ ನಡ್ಕೊಂಡ್ ಬರ್ತೀನಿ. ಒಂದು ಸಲ ಸ್ವಾಮಿಗಳನ್ನ ಭೇಟಿ ಆದೆ ಅಂದ್ರೆ ವಿಶಾಲ್ ಇನ್ ಮುಂದೆ ಇಂಡಿಯಾದಲ್ಲೇ ಹೆಜ್ಜೆ ಇಡದೇ ಹಂಗ್ ಮಾಡ್ಬಿಡ್ತೀನಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸ್ವಾಮಿಗಳನ್ನ ನೋಡಕ್ ಬಂದ್ವಿ. ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಸ್ವಾಮಿ. 2 ನಿಮಿಷ ಅಷ್ಟೇ. ಕ್ಷಮಿಸ್ರಮ್ಮ, ಇಲ್ಲಿನ ಪದ್ಧತಿ ಅದು. ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಸ್ವಾಮೀಜಿಗಳಿಗೆ ಹೇಳ್ತೀನಿ ತಿಳ್ತಮ್ಮ. ನೀವು ಇಲ್ಲೇ ಇರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ಓಂ ಶ್ರೀ ಮಾತ್ರೇಯ ನಮಃ. ನಿಮ್ ದರ್ಶನಕ್ಕಂತ ಬಂದೆ ಸ್ವಾಮಿ. ನನ್ ಗುರುತು ಸಿಗ್ತೋ ಇಲ್ವ ನಿಮ್ಗೆ? ತಾಯಿ ವಿಶಾಲಕ್ಷ್ಮನ ಆಶೀರ್ವಾದದಿಂದ ಹುಟ್ಟಿರುವ ನಿನ್ನ ಮಗ ಹೇಗಿದ್ದಾನೆ ಜಗದೀಶ? ತುಂಬಾ ಸಂತೋಷ ಸ್ವಾಮೀಜಿ. ಗುರುತು ಸಿಕ್ಕದ್ನ ಅಂತ ನಾನು ಬಾಯ್ ಬಿಟ್ಟು ಕೇಳಿದ್ರೆ ಗುರ್ತಿಟ್ಕೊಂಡಿದ್ದೀನಿ ಅಂತ ನೀನ್ ನನಗೆ ಹೇಳಿದ್ರಿ. ನನ್ನ ದಯವಿಟ್ಟು ಕ್ಷಮಿಸಿ. ಅಮ್ಮನವರ ಆಶೀರ್ವಾದದಿಂದ ನನ್ನ ಮಗನಿಗೆ ವಿಶಾಲ್ ಅಂತ ಹೆಸರಿಟ್ವಿ. ನಿನ್ನೆ ಹರಕೆ ತೀರಿಸಿದೀವಿ ಅಂತ ಸಂತೋಷದಲ್ಲಿದ್ರೆ ಅಪಾಯ ಬೆನ್ನಲ್ಲೇ ಇದೆ ಅಂತ ಭಯನೂ ಆಗ್ತಿದೆ ಸ್ವಾಮೀಜಿ. ನಿನ್ನ ಮನೆಯ ಜ್ಯೋತಿನೇ ನಿನ್ನ ಚಿತೆಗೆ ಬೆಂಕಿಯಾಗುತ್ತೆ ಜಗದೀಶ. 25 ವರ್ಷದ ನಿನ್ನ ಇಷ್ಟಕ್ಕೆ ಕಷ್ಟ ಶುರುವಾಗಿದೆ. ಅಪಾಯ ತಪ್ಪಿರಬಹುದು, ಆದರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಸ್ವಾಮಿ, ನನ್ನ ಮಗನಿಗೆ ಆಗ್ಬಾರ್ದಾದ್ರೆ ನನ್ನ ಹೆಂಡತಿ ಗಾಯತ್ರಿ ಕೊಟ್ಟು ಅಂತ ತಪ್ಪಂಗಾಗುತ್ತೆ. ನನಗ್ಯಾಕೋ ಗಾಬರಿ ಆಗ್ತಿದೆ ಸ್ವಾಮೀಜಿ. ಏನಾದ್ರೂ ದಾರಿ ತೋರಿಸಿ ನನ್ನ ಮಗನ ಉಳಿಸ್ಕೊಡಿ ಸ್ವಾಮಿ. ನೀನು ಕಟ್ಕೊಂಡಿರೋದೆ, ನೀನು ತಂದಿಟ್ಕೊಂಡಿರೋದೆ. ಅರ್ಥ ಆಗ್ಲಿಲ್ಲ ಸ್ವಾಮಿ. ಸಮಯ ಹಿಡಿಯುತ್ತೆ ಜಗದೀಶ. ಗೊತ್ತಾಗೋ ದಿನ ಹುಲಿ ಆಗ್ತೀಯೋ ಬಲಿಯಾಗ್ತೀಯೋ. ಎಚ್ಚರ. ನಾನು ಹೋಗಿದ್ದಿದ್ರೆ
ನಾಳೆನೆ ವಿಶಾಲ್ ಅಮೆರಿಕಾಗ್ ಹೋಗೋ ಹಾಗೆ ಮಾಡ್ಬಿಡ್ತಿದ್ದೆ. ಅವ್ರೇನ್ ಮಾತಾಡ್ಕೋತಿದಾರೋ ಏನೋ. ಹೌದು ಸ್ವಾಮಿ, ಇತ್ತೀಚೆಗೆ ನನ್ನ ಆರೋಗ್ಯನೂ ಹಾಳಾಗ್ತಿದೆ. ಅದಕ್ಕೆ ನಾನು ಬದುಕಿರುವಾಗ್ಲೇ ನನ್ನ ಮಗನಿಗೆ ಯಾವುದೇ ಅಪಾಯ ಇಲ್ಲ ಅಂತ ನಂಬಿಕೆ ತೃಪ್ತಿ ನನಗೆ ಬೇಕು. ನನಗೆ ನೀವೇ ದಿಕ್ಕು ಸ್ವಾಮಿ. ದಿಕ್ಕು ನಾನಲ್ಲ, ಹರಕೆ ತೀರಿಸಿಕೊಂಡ ಆ ವಿಶಾಲಕ್ಷಮ್ಮನಿಗಿದೆ ಆ ಹಕ್ಕು. ತನ್ನ ಕಂದನ ಕಾಪಾಡೋಕೆ ಅಂತ ಆ ತಾಯಿ ಒಂದು ಬಂಧನ ಬೆಳೆಸ್ತಾಳೆ. ಆ ಬಂಧನ ನಿನ್ನ ಮಗನಿಗೆ ಗಂಟು ಬೀಳುವುದರ ಒಳಗೆ ಮಹಾಪಾಶುಪತ ರುದ್ರ ಹೋಮ ಮಾಡಿಸಿ ರಕ್ಷಣೆ ಕಟ್ಟಿ ಅದೇ ವಿಶಾಲನಿಗೆ ಶ್ರೀರಾಮ ರಕ್ಷೆ. ಆ ಪೂಜೆ ಹೋಮ ಎಲ್ಲ ನೀವೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಾಮೀಜಿ. ಆ ತಾಯಿಯ ಅಪ್ಪಣೆಯಾದರೆ ನಾನೇ ಬಂದು ನಡೆಸಿಕೊಡುತ್ತೇನೆ. ಹೋಗಿ ಬಾ ಜಗದೀಶ. ಸ್ವಾಮಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಮಗ ಮತ್ತೆ ಅಮೆರಿಕಾಗೆ ಹೋಗ್ತೀನಿ ಅಂತ ಹೇಳ್ತಾನೇನು. ನನಗಿದಿಷ್ಟ ಇಲ್ಲ ಸ್ವಾಮಿ. ಸಪ್ತ ಸಮುದ್ರಗಳನ್ನು ದಾಟಿದ್ರೂ ಅಪಾಯದಿಂದ ಪಾರಾಗಲ್ಲ. ಆ ತಾಯಿಯ ಸನ್ನಿಧಿಯಲ್ಲಿದ್ರೇನೆ ನಿನ್ನ ಮಗನಿಗೆ ರಕ್ಷಣೆ ಇರುತ್ತೆ, ತಿಳಿಯಿತಾ? ಹಾಗೆ ಆಗ್ಲಿ ಸ್ವಾಮಿ. ಓಂ ಶ್ರೀ ಮಾತ್ರೇಯ ನಮಃ. ಓಂ ನಮಃ ಶಿವಾಯ. ಏನ್ರಿ, ಏನಂದ್ರು? ವಿಶಾಲ್ಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಇವಳು ಗಾಬರಿ ಅಂತ. ಏನ್ ಯೋಚನೆ ಮಾಡ್ತಿದ್ದೀರಾ ಹೇಳ್ರಿ. ಏನಿಲ್ಲ ತಿರುತ್ತಮ್ಮ, ಅಮ್ಮನವ್ರ ಮೇಲೆ ಭಾರ ಹಾಕಿ ಮುಂದೆ ಹೆಜ್ಜೆ ಇಡು ಅಂದ್ರು. ಬಾ. ಸೀರೆ ಬಗ್ಗೆ ಹೇಳಿದ್ರೆ ಯಾರು ನನ್ನ ಮಾತನ್ನೇ ನಂಬ್ತಿಲ್ಲ. ಎಲ್ಲರನ್ನೂ ಕಾಪಾಡೋ ವಿಶಾಲಾಕ್ಷಮ್ಮನ್ನೇ ಕೇಳ್ತೀನಿ. ದಾರಿ ತೋರಿಸ್ತಾಳೆ. ಅಯ್ಯೋ, ಗುಡಿ ಒಳಗ್ ಹೋದ್ರೆ ಸುಮ್ಮನೆ ಬಿಡ್ತಾರ? ತಾತನ್ನೇ ಆಚೆ ತಳ್ಳೋ ತರ ಇದ್ದಾರೆ.